ಮಳೆಗಾಲದ ಬೆನ್ನಲ್ಲೇ ಡೆಂಘಿ ಭೀತಿ ಶುರುವಾಗ್ಬಿಟ್ಟಿದೆ. ಡೆಂಘಿಗೆ ನಗರದಲ್ಲಿ 2 ಬಲಿಯಾಗಿರೋದು ಮತ್ತಷ್ಟು ಆತಂಕ ಹೆಚ್ಚು ಮಾಡಿದೆ. ಡೆಂಘಿ ಸಾವಿನ ಕುರಿತ ಡೆತ್ ಆಡಿಟ್ ನಡೆಸಲಾಗ್ತಾ ಇದ್ದು, ನಾಳೆ ಆರೋಗ್ಯ ಇಲಾಖೆ ಡೆಂಘಿ ತಡೆಗೆ ಮಹತ್ವದ ಸಭೆ ಕರೆದಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡೆಂಘಿ ತಾಂಡವ, ಆರೋಗ್ಯ ಇಲಾಖೆಗೆ ಟೆನ್ಷನ್. ವೈದ್ಯರಿಗೆ ಆತಂಕ ಹೆಚ್ಚಿಸಿದ ಡೆತ್ ಆಡಿಟ್ ವರದಿ. ರಾಜ್ಯ ರಾಜಧಾನಿಯಲ್ಲಿ ದಿನೇ ದಿನೇ ಡೆಂಘಿ ತಾಂಡವ ತಾರಕಕ್ಕೇರ್ತಿದೆ. ಮತ್ತೊಂದೆಡೆ ಡೆಂಗುವಿನಿಂದ ಸಂಭವಿಸುತ್ತಿರುವ ಸಾವು ಕೂಡ ಆತಂಕವನ್ನುಂಟು ಮಾಡುತ್ತಿದೆ. ಡೆಂಗಿಗೆ ಬಲಿಯಾದವರ ಕುರಿತು ಡೆತ್ ಆಡಿಟ್ ನಡೆಸಲು ಆರೋಗ್ಯ ಇಲಾಖೆ ಮುಂದಾಗಿದೆ. ನಗರದಲ್ಲಿ ಡೆಂಗಿಗೆ 2 ಬಲಿಯಾಗಿದ್ದು, ಡೆತ್ ಆಡಿಟ್ ರಿಪೋರ್ಟ್ ಆತಂಕ ಹೆಚ್ಚಿಸಿದೆ. ಆರೋಗ್ಯ ಇಲಾಖೆಯ ಅಂಕಿ ಅಂಶಗಳ ಪ್ರಕಾರ ರಾಜ್ಯಾದ್ಯಂತ ಒಟ್ಟು 93,012 ಡೆಂಗಿ ಪ್ರಕರಣಗಳು ಪತ್ತೆಯಾಗಿವೆ. ಈ ಪೈಕಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 5,878 ಪ್ರಕರಣಗಳು, ಬೆಂಗಳೂರು ನಗರದಲ್ಲಿ 310 ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ 467 ಕೇಸ್ ಈ ವರ್ಷದ ಜನವರಿಯಿಂದ ವರದಿಯಾಗಿದೆ ಎಂದು ತಿಳಿದುಬಂದಿದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಮಹತ್ವದ ಸಭೆ ಕರೆದಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಡೆಂಘಿ ತಡೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿರುವ ಬಿಬಿಎಂಪಿ ಮತ್ತೊಂದೆಡೆ ಟೆಸ್ಟಿಂಗ್ ರೇಟ್ ಹೆಚ್ಚಳಕ್ಕೂ ಮುಂದಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೇಸರಿ ಪಡೆಯಲ್ಲಿ ಪರಿಸ್ಥಿತಿ ಮೊದಲಿನಂತೆ ಇಲ್ವಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿದ್ದು ಅದೊಂದು ಪತ್ರವಷ್ಟೇ. ಹೈಕಮಾಂಡ್ ಹೊಸ್ತಿಲಿಗೆ ತಲುಪಿರೋ ಆ ಲೆಟರ್ನಲ್ಲಿ ಏನಿದೆ? ಕೇಂದ್ರ ನಾಯಕರಿಗೆ ಸುದ್ದಿ ಮುಟ್ಟಿಸಿರೋ ರಾಜ್ಯದ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಬಿಜೆಪಿಯಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ. ಹೈಕಮಾಂಡ್ಗೆ ಡಿವಿಎಸ್ ರಹಸ್ಯ ಪತ್ರ. ಲೋಕಸಭಾ ಎಲೆಕ್ಷನ್ ಏನೋ ಮುಗಿತು. ಇದರ ಬೆನ್ನಲ್ಲೇ ಕೇಸರಿ ಪಡೆಯಲ್ಲಿ ಎಲ್ಲವೂ ಚೆನ್ನಾಗಿಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ. ಇದರ ಮಧ್ಯೆ ಮಾಜಿ ಕೇಂದ್ರ ಸಚಿವರೊಬ್ಬರು ಹೈಕಮಾಂಡ್ಗೆ ರಹಸ್ಯ ಪತ್ರವೊಂದನ್ನು ಬರೆದಿದ್ದಾರೆ. ಹೌದು, ರಾಜ್ಯ ಬಿಜೆಪಿಯಲ್ಲಿ ವಾತಾವರಣ ಹದಗೆಟ್ಟ ಸುದ್ದಿ ಹೈಕಮಾಂಡ್ ಹೊಸ್ತಿಲಿಗೆ ತಲುಪಿದೆ. ಪಾರ್ಟಿಯಲ್ಲಿ ನಡೆಯುತ್ತಿರುವ ಮುಸುಕಿನ ಗುದ್ದಾಟದ ಬಗ್ಗೆ ಮಾಜಿ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡರು ರಹಸ್ಯ ಪತ್ರವೊಂದನ್ನು ಬರೆದಿದ್ದಾರೆ. ಎರಡು ಪುಟಗಳ ಪತ್ರದಲ್ಲಿ 13 ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಈ ಕುರಿತು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಅಸಲಿಗೆ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಲೋಕಸಮರದ ಬಳಿಕ ಪಕ್ಷ ಸಂಘಟನೆ ನೆಲ ಕಚ್ಚುತ್ತಿದೆ. ರಾಜ್ಯಾಧ್ಯಕ್ಷರ ಆಪ್ತರಿಗೆ ಮಾತ್ರ ಪಕ್ಷದಲ್ಲಿ ಮಣೆ ಹಾಕುತ್ತಿರುವ ಆರೋಪ ಮಾಡಲಾಗಿದೆ. ಪಕ್ಷದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ. ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮವಿಲ್ಲ. ಬಿಜೆಪಿಯಲ್ಲಿ ಪಕ್ಷ ವಿರೋಧಿಗಳಿಗೆ ಶರಣು ಹೋಗುವ ಸ್ಥಿತಿ ಇದೆ. ಸರ್ಕಾರದ ವಿರುದ್ಧ ಶಿಸ್ತಿನಿಂದ ಹೋರಾಟ ನಡೆಯುತ್ತಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬೀಳದೆ ಹೊಂದಾಣಿಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಧ್ಯಯನ ಇಲ್ಲದೆ ಸದನದಲ್ಲಿ ಭಾಗಿಯಾಗುವ ಸಂಪ್ರದಾಯ ಹೆಚ್ಚಾಗಿದೆ. ಆರ್ಎಸ್ಎಸ್ನವರು ಬಿಜೆಪಿ ಪಕ್ಷದಿಂದ ವಿಮುಖರಾಗ್ತಾ ಇದ್ದಾರೆ. ಪಕ್ಷದ ದರ್ಪದ ನಡೆಗೆ ಸಂಘವು ಉದಾಸೀನದ ಮದ್ದು ಅರಿಯಬೇಕಿದೆ. ಸಂಘದ ಪ್ರಮುಖರು ಪಕ್ಷದ ಮೇಲೆ ನಿಗಾ ಇಡಬೇಕಾಗಿದೆ. ಹಿರಿಯರಿಗೆ ಪಕ್ಷದಲ್ಲಿ ಸ್ಥಾನಮಾನ ಅಗತ್ಯವಿಲ್ಲ. ಬದಲಿಗೆ ಅವರಿಂದ ಸಲಹೆ ಪಡೆದ್ರೆ ಸಾಕು. ಇನ್ನು ಪಕ್ಷ ಮತ್ತು ಸರ್ಕಾರದ ಜೊತೆ ಹೊಂದಾಣಿಕೆ ರಾಜಕೀಯ ನಿಲ್ಲಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಒಟ್ಟಿನಲ್ಲಿ ಬಿಜೆಪಿ ಈಗ ಒಡೆದ ಮನೆ ಆಗ್ತಾ ಇದೆಯಾ ಅನ್ನುವ ಅನುಮಾನ ದಟ್ಟವಾಗ್ತಾ ಇದೆ. ಮಾಜಿ ಕೇಂದ್ರ ಸಚಿವರು ಬರೆದ ಪತ್ರವು ಇದಕ್ಕೆಲ್ಲ ಪುಷ್ಟಿ ನೀಡುತ್ತಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮುಸುಕಿನ ಗುದ್ದಾಟಕ್ಕೆ ಹೈಕಮಾಂಡ್ ಯಾವ ರೀತಿ ಮದ್ದು ಅರಿಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.